ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಹೌದಾ? ಹೇಳ್ತಾರೆ ಪರಿಸರದ ಬಗ್ಗೆ ಅನೇಕ ಉಕ್ತಿಗಳು, ಸುಂದರವಾದ ಉಕ್ತಿಗಳು, ಕೊಟೇಶನ್ಸ್. ನೇಚರ್ ಈಸ್ ನೇಟಿವ್, ನೇಚರ್ ಈಸ್ ದ ಬೆಸ್ಟ್ ಟೀಚರ್. ಪರಿಸರಕ್ಕೆ ನಾವು ಹೊಂದಿಕೊಂಡು ಬಿಟ್ಟಿವಪ್ಪ ಅಂತಂತಂದ್ರೆ ಪರಿಸರವನ್ನು ನಾವು ಹೆಂಗೆ ಪೂಜಿಸ್ಬೇಕಂತ ಒಂದು ಕಡೆಗೆ ಭಾಳ ಚಂದ ಹೇಳ್ತಾರೆ. ಏನು? ಪರಿಸರವನ್ನು ದೇವರಂತೆ ಪೂಜಿಸಿ, ಪರಿಸರವನ್ನು ತಾಯಿಯಂತೆ ಗೌರವಿಸಿ, ಪರಿಸರವನ್ನು ಮಗುವಿನಂತೆ ರಕ್ಷಿಸಿ, ಪರಿಸರವನ್ನು ಟೋಟಲ್ ಆಗಿ ನಾವು ಸಂರಕ್ಷಣೆ ಮಾಡಬೇಕು. ಅದನ್ನು ನಾವು ದೇವರಂತ ಕಾಣಬೇಕು, ತಾಯಿ ಅಂತ ಕಾಣಬೇಕು, ಮಗುವಿನಂತೆ ಕಾಣಬೇಕು. ಅಂದಾಗ ಮಾತ್ರ ನಮ್ಮೆಲ್ಲರಿಗೂ ಉಳಿಗಾಲ ಆದ. ಪರಿಸರ ರಕ್ಷಕರಾಗೋಣ, ಪರಿಸರ ರಕ್ಷಕರಾಗೋಣ, ಪರಿಸರ ಭಕ್ಷಕರಾಗದೇ ಇರೋಣ. ಈಗ ಯಾಕೆ ಪರಿಸರ ಇಷ್ಟು ದುಸ್ಥಿತಿಗೆ ಬಂದು ನಿಂತದಪ್ಪ ಅಂತಂದ್ರೆ, ಯಾರು ಪರಿಸರದ ರಕ್ಷಕರಾಗಬೇಕಾಗಿತ್ತು ಅವರೇ ಇವತ್ತಿನ ದಿನ ಪರಿಸರದ ಭಕ್ಷಕರಾಗ್ಯಾರ. ಹಿಂಗಾಗಿ ಇವತ್ತು ನಾವು ಅನೇಕ ಪರಿಸರದ ಸಮಸ್ಯೆಗಳನ್ನು ಎದುರಿಸ್ಲಕತ್ತೀವಿ. ಆದ್ದರಿಂದ 1900 ಈ ಎಲ್ಲ ವಿಚಾರಗಳು ಅವಾಗೆ 1972ನೇ ಇಸ್ವಿ ಜೂನ್ 5ನೇ ತಾರೀಕು ವಿಶ್ವಸಂಸ್ಥೆ, ನಿಮ್ಮೆಲ್ಲರಿಗೂ ಗೊತ್ತು, ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂತ ಕನ್ನಡದ ವಿಶ್ವಸಂಸ್ಥೆ ಅಂತ ಕರಿತೀವಿ. ಅದರಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು, ಅದರ ಸದಸ್ಯ ರಾಷ್ಟ್ರಗಳು, ಅವರು ಒಂದು ಮೀಟಿಂಗ್ ಕರೆದರು. ಯಾಕೆ ಕರೆದ್ರಪ್ಪ ಅಂತಂದ್ರೆ, ಹವಾಮಾನ ವೈಪರೀತ್ಯ ಆಗಿರ್ಬೋದು, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿಗಳಾಗಿರ್ಬೋದು, ಒಟ್ಟು ಪರಿಸರದಲ್ಲಿ ಆಗ್ತಕ್ಕಂಥ ಅಸಮತೋಲನಗಳ ಬಗ್ಗೆ ಮಾತನಾಡೋಣ, ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡೋಣ. ಯಾಕಂದರೆ ಗಂಭೀರ ಸಮಸ್ಯೆ ಈಗಾದಂಥ ಅವಾಗೆ 1972ದಾಗೆ ವಿಚಾರ ಮಾಡಿ ಅವತ್ತೇನಪ್ಪ ಅಂತಂದ್ರೆ ಒಂದು ದಿನವನ್ನು, ವರ್ಷದಲ್ಲಿ ಒಂದು ದಿನವನ್ನು ಪ್ರಕೃತಿಗಂತಲೇ ಪರಿಸರಕ್ಕಂತಲೇ ಮೀಸಲಾಗಿಡೋಣ ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ವರ್ಷ ಅದರ ನೆಕ್ಸ್ಟ್ ಇಯರ್ಲಿಂದ 1973 ಜೂನ್ 5ನೇ ತಾರೀಕಿಂದ ಪ್ರತಿ ವರ್ಷವೂ ಕೂಡ ನಾವು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಆದ್ದರಿಂದ ಏನು ವರ್ಷಕ್ಕೆ ಒಂದೇ ದಿವಸ ಆಗಬಾರ್ದು, ದಿನಾನೂ ಕೂಡ ಪರಿಸರ ದಿನನೇ. ಹೌದಾ? ಇಲ್ಲ, ನಾವೆಲ್ಲ ಇವತ್ತು ಒಂದೇ ದಿವಸ ಪರಿಸರ ದಿನ ಅಂತ ಹೇಳಕ್ಕೆ ಬರೋದಿಲ್ಲ. ನೀವು ಒಂದೊಂದು ಕ್ಷಣನೂ ಕೂಡ ಗಾಳಿಯನ್ನು ಒಳಗಡೆ ತೊಗೊಳ್ತೀವಿ. ಸೊ ನೀವು ಒಂದು ಸರ್ತಿ ಗಾಳಿಯನ್ನು ಒಳಗೆ ತೊಗೊಂಡಾಗಲೂ ಕೂಡ ಪರಿಸರ ನಿಮ್ಮ ಒಳಗಡೆ ಹೋಗ್ತದೆ. ಪ್ರತಿ ಕ್ಷಣನೂ ಕೂಡ ಪರಿಸರದ ದಿನನೇ. ಆದರೆ ಈ ಒಂದು ದಿನ ಏನಪ್ಪ ಅಂದರೆ ವಿಶ್ವದಾದ್ಯಂತ ಗೋಷ್ಠಿಗಳನ್ನು ಮಾಡ್ತಾರೆ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಜಾಗೃತಿಯನ್ನು ಎಲ್ಲ ಜನರಿಗೂ ಕೂಡ ಏನಪ್ಪ ಅಂತಂದರೆ ಮೂಡಿಸ್ತಾರೆ. ಸರ್ಕಾರ ಆಗಿರ್ಬೋದು ಮತ್ತು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಆಗಿರ್ಬೋದು. ಏನಪ್ಪ ಅಂತಂದರೆ ಈ ದಿನವನ್ನು, ಪರಿಸರವನ್ನು ನಾವು ಯಾವ ರೀತಿ ಕಾಪಾಡಬೇಕು, ಪರಿಸರವನ್ನು ನಾವು ಮುಂದಿನ ಜನಾಂಗಕ್ಕೆ ಯಾವ ರೀತಿ ಕೊಂಡೊಯ್ಯಬೇಕು ಅಂತಕ್ಕಂಥ ವಿಷಯವನ್ನು ಈ ದಿನ ಭಾಳಷ್ಟು ಕಡೆಗೆ ಚರ್ಚೆ ಆಗ್ತದೆ. ಗಿಡ ಮರಗಳನ್ನು ನೆಡ್ತಾರೆ. ಸೊ ಒಂದು ಒಳ್ಳೆಯ ಕಾರ್ಯ ಈ ದಿನ ನಡೀತದೆ. ಸೊ ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ನಾವು ಇಷ್ಟು ಆರಾಮಿನ ಕಾರಣ ನಮ್ಮ ಹಿರಿಯರು. ಇವತ್ತು ಆದರೂ ಕೂಡ ಪರಿಸರವನ್ನು ಭಾಳಷ್ಟು ಕೆಲಸಲಾಗತ್ತೀವಿ. ಈಗ ಅತಿವೃಷ್ಟಿಗಳಾಗಲಕತ್ತವ, ಅನಾವೃಷ್ಟಿಗಳಾಗಲಕತ್ತವ, ಬಿಸಿಲಿನ ದಗಿ ತಾಳಕ್ಕಾಗೋವಂತ ನಮಗೆ ಇದೆಲ್ಲ ನಾವು ಮಾಡ್ಕೊಂಡಿದ್ವಿ. ಇಷ್ಟೆಲ್ಲ ಗಿಡ ಮರಗಳು, ಇಷ್ಟು ಭೂಮಿ ಉಳಿಸ್ಯಾರ ಯಾರಪ್ಪ ಅಂತಂದ್ರೆ ನಮ್ಮ ಇಂದಿನ ತಲೆಮಾರಿನವರು. ಅವರು ನಮಗೆ ಪ್ರಕೃತಿಯನ್ನು ಸುಸ್ಥಿರವಾಗಿ ಕೊಟ್ಟೋಗ್ಯಾರ. ಆರಾಮೀವಿ ನಾವು ಕೂಡ ನಮ್ಮ ಮುಂದಿನ ಜನಾಂಗಕ್ಕೆ ಪರಿಸರವನ್ನು ಸುಸ್ಥಿರವಾಗಿ ಕೊಡಬೇಕು. ಸುಸ್ಥಿರ ಅಂತಂದ್ರೆ ಏನಪ್ಪ ಅಂತಂದ್ರೆ ಚೆನ್ನಾಗಿರೋ ರೀತಿಯಲ್ಲಿ. ಈಗೇನು ಪರಿಸರ, ಈಗ ಒಂದು ಪುಸ್ತಕ ಅದನ್ನು ಅರಿಲಾರ್ದಂಗೆ, ಅದು ನೀಟಿರಂಗೆ ನೆಕ್ಸ್ಟ್ ಇದ್ದವ್ರಿಗೆ ಕೊಡೋದಕ್ಕೆ ಸುಸ್ಥಿರ ಅಂತ ಕರೀತಾರೆ. ಹೆಂಗಿದ್ದದನ್ನು ಅದನ್ನು ಹಾಳು ಮಾಡಲಾರ್ದಂಗೆ ಮುಂದಿನವ್ರಿಗೆ ಕೊಡೋದಕ್ಕೆ ಸುಸ್ಥಿರ ಅಂತ ಕರೀತಾರೆ. ಹಂಗೆ ನಾವು ಕೂಡ ಪ್ರಕೃತಿಯನ್ನು, ಪರಿಸರವನ್ನು ಮುಂದಿನ ಜನಾಂಗಕ್ಕೆ ಸುಸ್ಥಿರವಾಗಿ ಕೊಟ್ಟು ಹೋಗಬೇಕು. ಅಂದಾಗ ಮಾತ್ರ ಮುಂದಿನ ಜನಾಂಗ ಉಳಿತದೆ. ಇಲ್ಲಪ್ಪ ಅಂದ್ರೆ ಮುಗೀತು. ನಾವೇನು ನೀವು ಆಸ್ತಿ ಮಾಡಬೇಡ್ರಿ, ಮಕ್ಕಳಿಗಾಗಿ ಆಸ್ತಿ, ದುಡ್ಡು, ಊಟ, ಬಟ್ಟಿ, ಬಳಿ ಅವು ಏನೂ ಬೇಕಾಗಿಲ್ಲ. ಮುಂದಿನವ್ರಿಗೆ ಬೇಕಾಗಿರೋದು ಪ್ರಕೃತಿ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಆಹಾರ. ನೀವೇನು ದುನಿಯಾ ಆಸ್ತಿ ಮಾಡಿದ್ರೂ ನೀವು ಪ್ರಕೃತಿನೇ ಹಾಳು ಮಾಡಿಬಿಟ್ಟಪ್ಪ ಅಂದ್ರೆ ಮುಗೀತು. ಮುಂದೆ ಯಾವ ಜೀವಿಗಳೇ ಹುಟ್ಟಲ್ಲ. ನಿನ್ನ ಅಷ್ಟು ಅಸೆಟ್ ಝೀರೋ, ಲಾಸ್. ಆದ್ದರಿಂದ ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಾಗಿರ್ತಕ್ಕಂಥ ಅತ್ಯುತ್ತಮವಾದ ಗಿಫ್ಟ್ ಯಾವುದಾದ್ರೂ ಇದ್ರೆ ಅದು ಪರಿಸರ.
ಪರಿಸರ ಅಥವಾ ಪ್ರಕೃತಿ. ಅವ್ರಿಗೆ ನಾವು ಇದನ್ನೇ ಕೊಡಬೇಕು. ನಮ್ಮ ಹಿರಿಯರು ನಮ್ಗೆ ಕೊಟ್ಟು ಹೋಗ್ಯಾರ, ಹಿಂಗಾಗಿ ನಾವು ಆರಾಮಿವಿ. ನಮ್ಮ ಮುಂದಿನವರಿಗೂ ನಾವು ಕೂಡ ಅದೇ ಸುಸ್ಥಿರ ಪರಿಸರವನ್ನು ನಾವು ಕೊಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದ. ಇವತ್ತು ನೋಡಕತ್ತೀವಿ, ಶುದ್ಧ ಕುಡಿಯೋ ನೀರು ಬೇಕು, ಅತಿವೃಷ್ಟಿ ಆಗಬಾರ್ದು, ಅನಾವೃಷ್ಟಿಗಳು ಆಗಬಾರ್ದು, ಪ್ರಕೃತಿ ವಿಕೋಪಗಳಾಗಬಾರ್ದು, ಹೌದಾ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಬಾರ್ದು. ಇವೆಲ್ಲ ಆಗ್ಬಾರ್ದಪ್ಪ ಅಂತಂದ್ರೆ ನಾವು ಪ್ರಕೃತಿಯನ್ನು ರಕ್ಷಣೆ ಮಾಡಲೇಬೇಕು. ಯಾಕಂತಂದ್ರೆ ಇವೆಲ್ಲವೂ ಕೂಡ ಎದರ ಮೇಲೆ ನಿಂತದ? ಪ್ರಕೃತಿ ಮೇಲೆ ನಿಂತದ. ಸೊ ನಮ್ಮ ಪ್ರಪಂಚದ ಮೊದಲ ಆದ್ಯ ಕರ್ತವ್ಯವೇ ಪ್ರಕೃತಿಯ ಸಂರಕ್ಷಣೆ. ಸೊ ಹೇಳ್ತೀವಿ, ಇವತ್ತಿನ ದಿವಸ ಒಬ್ಬ ಮಹಾತ್ಮನನ್ನು ನೆನೆಬೇಕು. ಅವ್ರ ಹೆಸರು ರಾಮಯ್ಯ ಅಂತ, ದಾರಿಪಲ್ಲಿ ರಾಮಯ್ಯ. ತೆಲಂಗಾಣ ದೇಶದ ರೆಡ್ಡಿಪಲ್ಲಿಯವರು ಇವರು, ದಾರಿಪಲ್ಲಿ ರಾಮಯ್ಯ ಅಂತ. ಏನು ಇವರು ಸಾಧನೆ? ಇವರು 87 ವರ್ಷ ಬದುಕಿದ್ರು, ಈಗಿಲ್ಲ. ಏಪ್ರಿಲ್ 12ನೇ ತಾರೀಕು ಇವರು ತೀರ್ಕೊಂಡ್ರು. ಬಟ್ ಇವರು ಸಾಧನೆ ಎಂಥದ್ದಪ್ಪ ಅಂತಂತಂದ್ರೆ, ಇವರು ತಮ್ಮ 60 ವರ್ಷ ಬದುಕಿದ್ದು 87 ವರ್ಷ, 60 ವರ್ಷಗಳನ್ನು ಕೂಡ ತೆಲಂಗಾಣದ ಖಮ್ಮಂ ಜಿಲ್ಲೆಯ ರೆಡ್ಡಿಪಲ್ಲಿಯವರು. ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ತಮ್ಮ 60 ವರ್ಷಗಳ ಕಾಲ ಖಮ್ಮಂ ಜಿಲ್ಲೆಯಲ್ಲಿ ಬೀಜಗಳನ್ನು ಏನಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ನೆಡ್ಕೊಂತ ಬಂದರು. ಮಳೆಗಾಲದಲ್ಲಿ ಬೀಜಗಳನ್ನು ಬಿತ್ತೋದು ಎಲ್ಲ ತಾವೇ ಸೈಕಲ್ ಮೇಲೆ ಹೋಗಿ, ಅವ್ರ ಬಳಿ ಏನು ಗಾಡಿ ಇದ್ದಿಲ್ಲ, ಸೈಕಲ್ ತೊಗೊಂಡೋಗಿ ಎಲ್ಲೆಲ್ಲಿ ಜಾಗ ಖಾಲಿ ಆದ, ಹಾಸ್ಪಿಟಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಒಟ್ಟ ಎಲ್ಲಿ ಖಾಲಿ ಜಾಗ ಅದ ಅಲ್ಲಿ ಬೀಜಗಳನ್ನು ನೆಡ್ತಾ ಇದ್ರು. ಎಷ್ಟು ಬೀಜಗಳನ್ನು ನೆಟ್ಟಲ್ಲಿ ಇವರು 60 ವರ್ಷದಾಗಪ್ಪ ಅಂದ್ರೆ 1 ಕೋಟಿ ಬರೀ ನೆಡೋದಲ್ಲ, ಆ ಗಿಡಗಳನ್ನು ಬೆಳೆಸ್ತಾ ಇದ್ರು. ಅವರು ಹಾಕಿರ್ತಕ್ಕಂಥ ಬೀಜಗಳು ಮತ್ತು ಅವು ಮರಗಳಾಗಿರ್ತಕ್ಕಂತಹ ಸಂಖ್ಯೆ ಎಷ್ಟಂದ್ರೆ 1 ಕೋಟಿ ವೃಕ್ಷಗಳನ್ನು ಇವರು ತಮ್ಮ 60 ವರ್ಷದ ಜೀವಿತಾವಧಿಯಲ್ಲಿ ಬೆಳೆಸ್ಯಾರ. ಆದ್ದರಿಂದ ಇವರಿಗೆ ಕೋಟಿ ರಾಮಯ್ಯ ಅಂತಲೂ ಕೂಡ ಕರೀತಾರೆ. ಕೋಟಿ ವೃಕ್ಷ ರಾಮಯ್ಯ ಅಂತ ಕರೀತಾರೆ. ನೋಡ್ರಿ, ಸುಮ್ಮನೆ ಅಲ್ಲ. ಇದಕ್ಕೆ ಸ್ಫೂರ್ತಿ ಅವ್ರ ತಾಯಿ. ಅವ್ರಿಗೆ ಸ್ಫೂರ್ತಿ ಏನಪ್ಪ ಅಂದ್ರೆ ಅವರ ತಾಯಿ ಏನು ಮಾಡ್ತಿದ್ರಪ್ಪ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಹೀರಿಕಾಯಿಯನ್ನು ತಗೊಂಡು ಅದನ್ನು ಒಣಗಿಸಿ ಮಳೆಗಾಲದಾಗ ಅದರ ಒಳಗಿರ್ತಕ್ಕಂಥ ಬೀಜಗಳನ್ನು ಹಾಕೋದು. ನಿಮ್ಮೆಲ್ಲರಿಗೂ ಗೊತ್ತು. ಕೆಲವೊಂದು ಕಾಯಿಗಳನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ರೆ ಅವು ಏನೂ ಆಗೋದಿಲ್ಲ, ಭಾಳಷ್ಟು ದಿನಗಳ ಕಾಲ ಬರ್ತವೆ. ಆ ಬೀಜಗಳನ್ನು ಏನಪ್ಪ ಅಂದ್ರೆ ಬಿತ್ತುತ್ತಿದ್ದರು. ಅದನ್ನೇ ಸಣ್ಣವಿರೋತ್ನಾಗೆ ಅವ್ರ ತಾಯಿಯ ಈ ಒಂದು ಏನಪ್ಪ ಅಂತಂದ್ರೆ ಪರಿಸರ ಸ್ನೇಹಿ ಕಾರ್ಯವನ್ನು ನೋಡಿ ರಾಮಯ್ಯನವರಿಗೂ ಕೂಡ ಒಂದು ಸ್ಫೂರ್ತಿ ಬಂತು. ನಾನು ಕೂಡ ಏನಪ್ಪ ಅಂತಂದ್ರೆ ಮುಂದೊಂದು ದಿನ ದೊಡ್ಡವಾದಗಳೇ ನಮ್ಮ ಖಮ್ಮಂ ಜಿಲ್ಲೆಗೆ, ಅಲ್ಲಿನೂ ಕೂಡ ಅದನ್ನು ಬಿಸಿಲು ನಾಡು, ತೆಲಂಗಾಣದ ಖಮ್ಮಂ ಜಿಲ್ಲೆ, ಹೆಂಗಾದ್ರೂ ಮಾಡಿ ಇಲ್ಲಿ ಗಿಡಗಳನ್ನು ಹಚ್ಚಬೇಕು. ಇದಕ್ಕೇನು ರೊಕ್ಕ ಬೇಕಾಗಿಲ್ಲ, ಟೆಕ್ನಿಕ್ನ ಯೂಸ್ ಮಾಡ್ಬೇಕಂತೇಳಿ ಬೀಜಗಳನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಒಂದು ಸೈಕಲ್ ಏರೋರು ಬಾಜು ಒಂದು ಬ್ಯಾಗು ಕಿಸ್ತಾಗ ಬೀಜಗಳು ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಹಚ್ಕೊಂತ ಹೋಗೋದು. ಊರಿನ ಜನ ನೋಡ್ತಿದಾರಂತ. ಒಂದು ಸತೆ ರಾಮಯ್ಯ ಏನಪ್ಪ ಅಂದ್ರೆ ಸೈಕಲ್ ಮೇಲೆ ಹೊಂಟಪ್ಪ ಅಂದ್ರೆ ಇವತ್ತು ಭೂಮಿ ತಾಯಿಗೆ ಹಸರಾಗ್ತಾಳಂತಲೇ ಅವರು ಭರೋಸೆ ಅವ್ರದ್ದು. ಯಾಕಂದ್ರೆ ಅಷ್ಟು ಏನಪ್ಪ ಅಂತಂದ್ರೆ ಬೀಜಗಳನ್ನು ಹಾಕೋದು, ಅದಕ್ಕೆ ನೀರು ಹಾಕೋದು, ಮೇಂಟೆನೆನ್ಸ್ ಮಾಡೋದು, ಮತ್ತೆ ಬರೀ ಬೀಜ ಹಾಕೋಣ ಗಿಡ ಬೆಳೀತದೆ ಅನ್ನೋದು ಇಲ್ಲ, ಅದನ್ನೆಲ್ಲ ಮೇಂಟೆನೆನ್ಸ್ನು ಕೂಡ ಇವ್ರು ಮಾಡ್ತಿದ್ರು. 60 ವರ್ಷಗಳಲ್ಲಿ 1 ಕೋಟಿ ಗಿಡಗಳನ್ನು ಏನಪ್ಪ ಅಂದ್ರೆ ಬೆಳೆಸ್ಯಾರ. ಸೊ ಇವರಿಗೆ 2017 ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ಯಾರ. ಇಂಥವ್ರಿಗೆ ಏನು ಪ್ರಶಸ್ತಿ ಕೊಟ್ಟರು ಕಡಿಮೆ. ಪ್ರಶಸ್ತಿಗೆ ಹೆಸರು ಬರ್ತದೆ ಇವರಿಂದ. ಪ್ರಶಸ್ತಿಯಿಂದ ಇವ್ರಿಗೆ ಹೆಸರಲ್ಲ, ಇವರಿಂದ ಪ್ರಶಸ್ತಿಗೆ ಹೆಸರು. ಪದ್ಮಶ್ರೀ ಗೌರವ ಹೆಚ್ಚಿಗೆ ಆಯಿತು ಇವ್ರಿಗೆ ಕೊಟ್ಟದ್ದು ಅಂತ ಒಬ್ಬ ಮಹಾತ್ಮ. ಅವ್ರ ಹೆಸರು ಕೋಟಿ ವೃಕ್ಷ ರಾಮಯ್ಯ, ದಾರಿಪಲ್ಲಿ ರಾಮಯ್ಯ ಮತ್ತು ವನ್ಯಜೀವಿ ರಾಮಯ್ಯ. ಯಾಕಂದ್ರೆ ಆ ಗಿಡಗಳ ನೆರಳಿನಲ್ಲಿ ಲಕ್ಷಾಂತರ ವನ್ಯಜೀವಿಗಳು ಬದುಕನ್ನು ಕಟ್ಟಿಕೊಂಡವು. ಹೀಗಾಗಿ ಅವರಿಗೆ ವನ್ಯಜೀವಿ ರಾಮಯ್ಯ ಅಂತಲೂ ಕೂಡ ಕರೀತಾರೆ ಅಂತ ಒಬ್ಬ ಮಹಾತ್ಮ. ಇಂಥ ಪರಿಸರ ದಿನದ ದಿವಸ ಅಂಥ ಮಹಾತ್ಮರನ್ನು ನಾವು ನೆನೆಸ್ಕೊಳ್ಬೇಕು. ನಮ್ಮಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ನಮ್ಮಲ್ಲಿ ಒಬ್ಬ ಮಹಾತ್ಮೆ, ಇಡೀ ಜಗತ್ತಿಗೆ ಫೇಮಸ್ ಮಹಾತ್ಮೆ ನಮ್ಮಲ್ಲಿ ಒಬ್ಬರಾರ. ಅವ್ರ ಹೆಸರು ನಿಮ್ಮೆಲ್ಲರಿಗೂ ಗೊತ್ತು, ಅವ್ರ ಬಗ್ಗೆ ಆಲ್ರೆಡಿ ಹೇಳಿ. ಯಾರು? ಸಾಲು ಮರದ ತಿಮ್ಮಕ್ಕ. ಹೌದಾ? ನಾವು ಪರಿಸರ ಹಾನಿ ಆಗ್ಲಾರ್ದಂಗೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ 5 ಏನಪ್ಪ ಅಂತಂದ್ರೆ ಆರ್ಗಳು ಬರ್ತಾವೆ. 5 Rs. ಪರಿಸರವನ್ನು ಸಂರಕ್ಷಣೆ ಮಾಡ್ಬೇಕಂದ್ರೆ ಈ 5 Rಗಳನ್ನು ಬಳಸಬೇಕು. 5 Rs: ರೆಡ್ಯೂಸ್, ರೆಫ್ಯೂಸ್, ರೀಯೂಸ್, ರೀಪರ್ಪಸ್, ರೀಸೈಕಲ್. ನೋಡ್ರಿ, ಒಂದೊಂದಾಗಿ ಹೇಳ್ಕೊಂತ ಬರ್ತೀನಿ. 5 Rಗಳು. 5 Rs ಟು ಕನ್ಸರ್ವ್ ದ ನೇಚರ್. 5 Rಗಳನ್ನು ಬಳಸಿ ನಾವು ಪರಿಸರವನ್ನು ಉಳಿಸ್ಬೋದು. ಒಂದನೇ ಆರ್ ಯಾವುದಪ್ಪ ಅಂತಂದ್ರೆ
ರೆಫ್ಯೂಸ್ ಅಂತಂದ್ರೆ ತಿರಸ್ಕಾರ ಮಾಡೋದು. ಫಸ್ಟ್ ಯಾವುದು? ರೆಫ್ಯೂಸ್, ತಿರಸ್ಕರಿಸು. ನಮಗೆ ಯಾವುದು ಬೇಡ ಅದನ್ನು ತಿರಸ್ಕರಿಸೋಣ. ನಾವು ನಮ್ಗೆ ಬೇಕಾದನ್ನು ಇಟ್ಕೊಳ್ಳೋಣ, ಬೇಡಾದದ್ದು ಬೇಡ, ಬೇಕಾದದ್ದು ಬೇಡದಾಡೋದು ತಂದು ಎಲ್ಲ ಮನೆಗೆ ತುರ್ಕೊಂಡ್ಬೇಡ್ರಿ. ಅದರಿಂದ ಪ್ರಕೃತಿಗೆ ಲಾಸ್, ಯಾಕಂದ್ರೆ ಅದೆಲ್ಲ ಪ್ರಕೃತಿಯ ಸಂಪನ್ಮೂಲನೇ ಅದು. ಫಸ್ಟ್ ರೆಫ್ಯೂಸ್, ಏನು ಬೇಕೋ ಅದನ್ನು ಇಟ್ಕೋರಿ, ಬೇಡವಾದದನ್ನು ತಿರಸ್ಕರಿಸು, ರೆಫ್ಯೂಸ್. ನೆಕ್ಸ್ಟ್ ರೆಡ್ಯೂಸ್ ಅಂತಂದ್ರೆ ಕಡಿಮೆ ಮಾಡು. ರೆಡ್ಯೂಸ್ ಅಂದರೆ ಕಡಿಮೆ ಮಾಡು. ಏನಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್, ಕೆಲವೊಂದು ಈಗ ನೀವು ಯಾವುದು ತರಕಾರಿ ಮಾರ್ಕೆಟ್ಗೆ ಹೋಗ್ತಿರ್ತೀರಿ, ಅವಾಗ ಪ್ರತಿಯೊಂದು ತರಕಾರಿಗೆ ಒಂದು ಪ್ಲಾಸ್ಟಿಕ್ ಕೊಡ್ತಾರೆ, ಹೌದಾ? ಅದನ್ನು ರೆಡ್ಯೂಸ್ ಮಾಡಿರಿ. ನೀವು ಒಂದು ಮನೆಯಿಂದ ನೀವೊಂದು ಯಾವುದು ಬಟ್ಟೆ ಚೀಲ ಒಯ್ಯಲ್ಲ, ನಿಮ್ಮಮ್ಮ ಒಂದು ಬಟ್ಟೆ ಚೀಲ ಒಯ್ದುಬಿಟ್ರಪ್ಪ ಅಂದ್ರೆ ಕಾಯಿಪಲ್ಲೆ ಎಲ್ಲ ಅದರಿಗೆ ಬರ್ತವೆ ಅಲ್ಲ. ರೆಡ್ಯೂಸ್, ಕಡಿಮೆ ಮಾಡು. ಎಂಥದನ್ನು ಕಡಿಮೆ ಮಾಡಬೇಕು? ಯಾವುದು ಪ್ರಕೃತಿಯನ್ನು ಹಾಳು ಮಾಡೋಕ್ಕತ್ತದ ಅಂಥವನ್ನ ಕಡಿಮೆ ಮಾಡಬೇಕು. ಉದಾಹರಣೆ ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜ್ ಆಗಿರ್ಬೋದು, ಇವನ್ನೆಲ್ಲ ರೆಡ್ಯೂಸ್ ಮಾಡಿ. ಇದು ರೆಡ್ಯೂಸ್. ನೆಕ್ಸ್ಟ್ ರೀಪರ್ಪಸ್ ಅಂತಂದ್ರೆ ಅದನ್ನೇ ಬೇರೆ ಉದ್ದೇಶಕ್ಕಾಗಿ ಬಳಸು. ಫಾರ್ ಎಕ್ಸಾಂಪಲ್, ಈ ಗ್ಲಾಸ್ಗಳು ನೋಡ್ರಿಲ್ಲ, ಗಾಜಿನ ಬಾಟಲ್ಗಳು ಬರ್ತಾವೆ, ಹೌದಾ? ನೀವು ಬಜಾರ್ದಾಗ ಮಾಣಿಕಾರ ಉಪ್ಪಿನಕಾರ ಹಾಕಿಲ್ಲ ತೊಗೊಂಡು ಬರ್ತಿರಲ್ಲ, ಅವನ್ನೆಲ್ಲ ಮಾಡ್ತಾರೆ. ಬ್ರೆಡ್ ಜಾಮ್ ಬರಲ್ಲ, ಅವೆಲ್ಲ ಗಾಜಿನ ಬಾಟಲ್ದಾಗ ಹಾಕಿಕೊಟ್ಟಿರ್ತಾರೆ. ಆ ಬಾಟಲ್ ನಾವೇನು ಮಾಡ್ತೀವಿ? ಒಕ್ಕಟ್ಬಿಡ್ತೀವಿ. ಗಾಜನ್ನು ಕೂಡ ಪರಿಸರಕ್ಕೆ ಹಾನಿನೇ, ಅದನ್ನು ಕೂಡ ಕೊಳಿಬೇಕಂದ್ರೆ ಭಾಳಷ್ಟು ವರ್ಷಗಳು ಬೇಕು. ಸೊ ಆ ಗಾಜನ್ನು ನೀವು ಬಳಸ್ಕೊಡಿ. ಅದ್ರಾಗ ದವಸ ಧಾನ್ಯಗಳನ್ನು ಹಾಕಿಡ್ಬೋದು, ಹೌದಾ? ಇಲ್ಲ ಅದ್ರಾಗ ಸಕ್ಕರೆ ಹಾಕಿಟ್ರಿ. ಸೊ ನಿಮ್ಮ ಅಡಿಗೆ ಮನೆಗೆ ಏನೇನು ಬೇಕು ಅವನ್ನ ಹಾಕಿಟ್ಕೊಡಿ. ಪರ್ಪಸ್, ಬೇರೆ ಬೇರೆ ಉದ್ದೇಶಗಳಿಗಾಗಿ ಅದೇ ವಸ್ತುವನ್ನೇ ಬಳಸ್ರಿ. ತಂದು ಒಕ್ಕಟ್ಟಿದ್ದೀರಪ್ಪ ಅಂತಂದ್ರೆ ಸಂಪನ್ಮೂಲ ಹಾಳಾಗ್ತದೆ ಪ್ರಕೃತಿದು. ನೆಕ್ಸ್ಟ್ ರೀಪರ್ಪಸ್ ಆಯಿತು. ನೆಕ್ಸ್ಟ್ ರೀಯೂಸ್, ಮರುಬಳಕೆ ಮಾಡಿರಿ. ಮರುಬಳಕೆ, ಫಾರ್ ಎಕ್ಸಾಂಪಲ್, ಈ ಬುಕ್ಗಳು ನಿಮ್ಮದೇ ತೊಗೋಣ. ಒಂದು ಬುಕ್ಕು ರೆಡಿ ಆಗಬೇಕು, ಬುಕ್ ಕಾಪಿಗಳಪ್ಪ ಅಂದರೆ ಎಷ್ಟೋ ಮರ ಗಿಡಗಳನ್ನು ಕಡಿಬೇಕು ನಾವು. ಕೇಳಲಿ, ಬುಕ್ಕನ್ನು ರೆಡಿ ಮಾಡಬೇಕು, ಬುಕ್ ಕಾಪಿಗಳನ್ನಂದ್ರೆ ಅನೇಕ ಮರ ಗಿಡಗಳು ಕಡಿಬೇಕಾಗ್ತದೆ. ಹೀಗಾಗಿ ಚಲೋ ಬುಕ್ಸ್ ಇದ್ದೀವಪ್ಪ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ಕ್ಯಾರಿ ಮಾಡಿರೋದು. ಈಗ ನಿಮ್ಮ ತಮ್ಮ 9ನೇದಿದ್ದ, ನೀವು 10ನೇದು ಇದ್ದೀರಪ್ಪ ಅಂದ್ರೆ ನೀ 11ನೇದಕ್ಕೆ ಹೋದ್ಗಳೇ ನಿನ್ನ 10ನೇ ಬುಕ್ಕನ್ನು ನಿಮ್ಮ ತಮ್ಮ ಕೊಟ್ಟು ಹೋಗು, ಚಲೋ ಇದು ಅಂದ್ರೆ ಮತ್ತೆ ಹೊಸದಾಗಿ ತೊಗೋತೀರಿ. ಈ ರೀತಿ ರೀಯೂಸ್ ಮಾಡಿರಿ, ಅದರಿಂದ ಪ್ರಕೃತಿಗೆ ಲಾಭ. ಇಲ್ಲಾಂದ್ರೆ ಮತ್ತೆ ಎಲ್ಲ ಬುಕ್ಗಳು ಹೊಸ ಮಾಡ್ಬೇಕಂದ್ರೆ ಎಷ್ಟು ಗಿಡಗಳನ್ನು ಕಡಿಬೇಕು ನಾವು. ಇದು ರೀಯೂಸ್. ಮತ್ತೆ ಪುನರ್ಬಳಸು, ಯಾವುದು ಆದನ್ನು ನಾವು ಪುನರ್ಬಳಸ್ಬೇಕು. ಕೊನೆಯದಾಗಿ ರೀಸೈಕಲ್, ಚಕ್ರೀಕರಣ, ಮರುಚಕ್ರೀಕರಣ. ಈಗೆಲ್ಲ ನೀವು ಬರ್ತಾರಲ್ಲ ಕಬ್ಬುಣ ಡಬ್ಬುಣ ಅಂತೇಳಿ ಅವೆಲ್ಲ ಹಾಕೊಂಡು ಹೋಗ್ತಾರೆ ಅಲ್ಲ, ಅವನ್ನೆಲ್ಲ ರೀಯೂಸ್. ಪ್ಲಾಸ್ಟಿಕ್, ಕಬ್ಬುಣ, ಬಾಂಡೆ ಅಂತೆಲ್ಲ ಬರ್ತಾರಲ್ಲ ಸೈಕಲ್ ತೊಗೊಂಡು, ಅವರೆಲ್ಲ ಸಾಮಾನುಗಳನ್ನು ತೊಗೊಂಡು ದೊಡ್ಡ ಸಿಟಿಯಾಗ ಅದ್ರದ್ದು ಕಾರ್ಖಾನೆಗಳಿರ್ತಾವೆ, ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಮರುಚಕ್ರೀಕರಣಗೊಳಿಸ್ತಾರೆ. ಇದೇ ಪ್ಲಾಸ್ಟಿಕ್ ಮುರಿದಿರ್ತದೆ, ನೀವು ಅದನ್ನು ಹೋಗಿ ಕಿಪ್ಪಿಗೆ ಹಾಕ್ಬಾರ್ದು, ಅವ್ರಿಗೆ ಕೊಡಬೇಕು. ಅವ್ರು ಏನು ಮಾಡ್ತಾರೆ, ಅದನ್ನು ದೊಡ್ಡ ಸಿಟಿದಾಗಿರ್ತಕ್ಕಂಥ ಕಾರ್ಖಾನೆಗೆ ಹೋಗೋದು, ಅದನ್ನು ಮತ್ತೆ ಪ್ಲಾಸ್ಟಿಕ್ಗೆ ಕನ್ವರ್ಟ್ ಮಾಡ್ತಾರೆ. ರೀಸೈಕಲ್, ಮರುಚಕ್ರೀಕರಣ. ಈ ರೀತಿ ಮಾಡೋದ್ರಿಂದ ನಾವು ಪರಿಸರವನ್ನು ಉಳಿಸ್ಬಹುದು. ಇದಕ್ಕೆ 5R ಟೆಕ್ನಿಕ್ಸ್ ಅಂತ ಕರೀತಾರೆ. 5R ಟೆಕ್ನಿಕ್ ಟು ಕನ್ಸರ್ವ್ ದ ನೇಚರ್. 5 Rಗಳನ್ನು ನಾವು ಬಳಸಿದ್ದೆ ಅದರ ಪ್ರಕೃತಿಯನ್ನು ಉಳಿಸಬಹುದು. ಒಂದು ಕಡೆ ರತನ್ ಟಾಟಾ ಅವರು ಅದ್ಭುತವಾದ ಮಾತಾಡ್ತಾರೆ, ಮನಿ ಬಿಲಾಂಗ್ಸ್ ಟು ಯು ಬಟ್ ರಿಸೋರ್ಸಸ್ ಬಿಲಾಂಗ್ಸ್ ಟು ನೇಚರ್. ನೀವು ಅನ್ಕೋಬೋದು, ಸರ್ ನನ್ನ ಬಳಿ ರೊಕ್ಕ ಆದ್ರಿ ನಾನು ಏನು ಬೇಕಾದ ತೊಗೊಳ್ತೀನಿ, ನನಗೆ ಬ್ಯಾಡಾದನ್ನು ತೊಗೋತೀನಿ, ಬೇಕಾದನ್ನು ತೊಗೋತೀನಿ, ನಾನು ಎಲ್ಲ ಸಿಕ್ಕಂಗೆ ತಿಪ್ಪಿ ಹೋಗಾಡ್ತೀನಿ, ನನ್ನ ಬಳಿ ರೊಕ್ಕ ಅದ ನಾನು ತೊಗೋತೀನಿ, ನಾನು ಶ್ರೀಮಂತಿನೇ ಅನ್ಬೋದು. ಕರೆಕ್ಟಾ? ಮನಿ ಬಿಲಾಂಗ್ಸ್ ಟು ಯು. ರೊಕ್ಕ ನಿನಗೆ ಸಂಬಂಧಪಟ್ಟದ್ದು, ಸಂಪನ್ಮೂಲ ನಿನಗೆ ಸಂಬಂಧಪಟ್ಟದ್ದು ಏನದು ಇಲ್ಲ. ಸಂಪನ್ಮೂಲ ಎದಕ್ಕೆ ಸಂಬಂಧಪಟ್ಟದ್ದು? ಪ್ರಕೃತಿಗೆ ಸಂಬಂಧಪಟ್ಟದ್ದು. ಮನಿ ಬಿಲಾಂಗ್ಸ್ ಟು ಯು ಬಟ್ ರಿಸೋರ್ಸಸ್ ಬಿಲಾಂಗ್ಸ್ ಟು ನೇಚರ್. ದುಡ್ಡು ಮಾತ್ರ ನಿನಗೆ ಸಂಬಂಧಪಟ್ಟದ, ಆದರೂ ಪ್ರಕೃತಿಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಅಲ್ಲ. ಆದ್ದರಿಂದ ಅವನು ಬಹಳ ಜಾಣ್ಮೆಯಾಗಿ ನಾವು ಬಳಸಬೇಕು. ದುಡ್ಡಾದಂಥ ಸಿಕ್ಕಂಗೆ ಅವುಗಳನ್ನು ಹಾಳು ಮಾಡಿದೀವಪ್ಪ ಅಂತಂದ್ರೆ ಸ್ವಲ್ಪ ದಿನದಲ್ಲಿ ಆ ಸಂಪನ್ಮೂಲಗಳೆಲ್ಲ ಬರಿದಾಗ್ತವೆ. ಮುಂದಿನ ಜನ್ರೇಷನ್ಗೆ ಏನೂ ಸಿಗಲ್ಲ. ಈಗ ಪೆಟ್ರೋಲ್ ಡೀಸೆಲ್ ನೋಡೋಕತ್ತೀವಿ, ಇನ್ನೂ ಸ್ವಲ್ಪ ವರ್ಷದ ಖಾಲಿನೇ, ಮುಂದಿನ ಜನ್ರೇಷನ್ಗೆ ಅವು ಇಲ್ಲೇ ಇಲ್ಲ. ಆದ್ದರಿಂದ ಈಗ ಎಲೆಕ್ಟ್ರಿಕಲ್ ಬೈಕ್ಗಳೆಲ್ಲ ಬಂದವು ನೋಡಿರಿ ನೀವು. ಸೊ ಹಿಂಗಾಗಿ ಪಳೆಯುಳಿಕೆ ಇಂಧನಗಳನ್ನು ಕಡಿಮೆ ಮಾಡಬೇಕು. ಇವೆಲ್ಲ ಪಳೆಯುಳಿಕೆ ಇಂಧನಗಳಂತಂದ್ರೆ ಪೆಟ್ರೋಲು, ಡೀಸೆಲು, ಕಲ್ಲಿದ್ದಲು ಇವನ್ನೆಲ್ಲ ನಾವು ಬಳಕೆ ಕಡಿಮೆ ಮಾಡಬೇಕು. ಯಾಕಂತಂದ್ರೆ ಇದರಿಂದ ಪರಿಸರಕ್ಕೂ ಕೂಡ ಹಾನಿ ಆಗ್ತದೆ. ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಸೊ ಹಾನಿಕಾರಕ ಅನಿಲಗಳೆಲ್ಲ ಪ್ರಕೃತಿ ಹೊರಗಡೆ ಬಂದು ವಾಯು ಮಾಲಿನ್ಯ ಆಗ್ತದೆ. ಸೊ ಅದನ್ನೇ ನಾವು ಉಸಿರಾಡಿದಪ್ಪ ಅಂದ್ರೆ ನಮಗೂ ಕೂಡ ಅನೇಕ ರೋಗಗಳು ಬಂದು ಏನಪ್ಪ ಅಂದ್ರೆ ಸಣ್ಣ ವಯಸ್ಸಿದಾಗೆ ಅನೇಕ ರೋಗಗಳಿಗೆ ತುತ್ತಾಗಿ ಸತ್ತು ಹೋಗ್ತೀವಿ. ಸೊ ಹಿಂಗಾಗಿ ಯಾವ್ಯಾವ ಪರಿಸರವನ್ನು ಹಾಳು ಮಾಡ್ತವ ಅವುಗಳನ್ನು ನಾವು ಅತ್ಯಂತ ಕಡಿಮೆ ಮಾಡಬೇಕು. ವಾಹನಗಳನ್ನು ಬಳಸ್ತೀವಿ, ಮನೆಗೊಂದು ಕಾರ್ ಆಗಿಬಿಟ್ಟವೆ, ಮನೆಗೊಂದು ಕಾರ್ ಸಿಟಿಯಾಗಿ ಯಾಕೆ ಬೇಕು? ಅದ್ರ ಬದಲು ಸಾರ್ವಜನಿಕ ಸಾರಿಗೆಯನ್ನು ಬಳಸ್ರಿ. ಬಸ್ಸು ಬಳಸ್ರಿ, ಟ್ರೈನ್ ಬಳಸ್ರಿ.
ಹೌದಾ? ನೀ 4 ಮಂದಿ ಹೊಂಟಿದ್ದೆಪ್ಪ ಅಂದ್ರೆ ಒಂದು ಕಾರ್ ತೊಗೊಂಡು ಹೋಗ್ತೀವಿ. ಅದೇ ಬಸ್ದಾಗ ಹೋಗೋರೆಲ್ಲ ಕಾರಿಗೆ ನಿಮ್ಗೆ ರೊಕ್ಕನೂ ಹೋಯ್ತು, ಪೆಟ್ರೋಲ್ ಡೀಸೆಲ್ನು, ಅದರಿಂದ ಪೆಟ್ರೋಲ್ ಡೀಸೆಲ್ ಖರ್ಚು, ರೊಕ್ಕದ ಖರ್ಚು, ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲಗಳಿಂದ ಏನಾಗ್ತದಪ್ಪ ಅಂದ್ರೆ ಪರಿಸರ ಮಾಲಿನ್ಯ ಆಗ್ತದೆ, ವಾಯು ಮಾಲಿನ್ಯ ಆಗ್ತದೆ. ಎಷ್ಟು ಲಾಸು? ನಿಮ್ಮ 4 ಮಂದಿ ಸಲಗ ಎಷ್ಟು ಲಾಸು? ಸೊ ಇದನ್ನು ವಿಚಾರ ಮಾಡಬೇಕಾಗ್ತದೆ. ದುಡ್ಡಾದಂಥ ಹೆಂಗೆ ಬೇಕಂಗೆ ಪ್ರಕೃತಿಯನ್ನು ಹಾಳು ಮಾಡೋಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಸಾರ್ವಜನಿಕ ಸಾರಿಗೆಯನ್ನು ಬಳಸ್ರಿ, ಸಿಟಿ ಬಸ್ಗಳನ್ನು ಬಳಸ್ರಿ, ಟ್ರೈನ್ಗಳನ್ನು ಬಳಸ್ರಿ. ಏನೋ ಅನಿವಾರ್ಯ ಇತ್ತಂದ್ರೆ ತೊಗೊಂಡೋಗ್ರಿ, ಬೇಡಲ್ಲ. ಅನಿವಾರ್ಯ ಸಂದರ್ಭದಾಗ ಮಾಡ್ರಿ. ಆದಷ್ಟು ಸಾರ್ವಜನಿಕ ಸಾರಿಗೆಯನ್ನೇ ಬಳಸ್ರಿ. ಇನ್ನೊಂದು ಅಂತರ್ಜಲ, ನೀರಿನ ಬಗ್ಗೆ ಭಾಳ ಇಂಪಾರ್ಟೆಂಟ್ ಅದು. ಈಗ ನಾವು 100 ಅಡಿ 200 ಅಡಿ ತೆಗ್ಗು ತೋಡಿದ್ರು ನೀರು ಬರ್ತಾ ಇಲ್ಲ. ಸಿಟಿಯಾಗಂತ 1000 ಅಡಿ ಹೋಗಿದ್ದೀವಿ ಬೆಂಗಳೂರು ಅಂತಲ್ಲಿ. 1000 ಅಡಿ ತೋಡ್ಬೇಕು ನೀರು ಬಿಡ್ಬೇಕಂದ್ರೆ. ಯಾಕಾಗ್ಯದಪ್ಪ ಅಂತಂದ್ರೆ ನೀರನ್ನ ನಾವು ಭೂಮಿ ಮೇಲೆ ನಿಲ್ಲಿಸ್ಬೇಕತ್ತಿಲ್ಲ. ಮಳೆ ಬರ್ತದ, ದಪ್ಪ 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 ಬರ್ತದ, ಆದ್ರೆ ನೀರು ನುಂಗೋದಿಲ್ಲ, ಸೀದಾ ಹರ್ಕೊಂಡ ಹಳ್ಳಕ್ಕೆ ಹೋಗ್ತದೆ, ಹಳ್ಳದಿಂದ ನದಿಯಿಂದ ಸಮುದ್ರ, ಮತ್ತೆ ಮೇಲೆ ಹೋಗ್ತದೆ, ಹಂಗೆ ಮಳೆ ಬರ್ತದೆ. ಭೂಮಿ ನುಗ್ತಾನೆ ಇಲ್ಲ. ಯಾಕಪ್ಪ ಅಂದ್ರೆ ನಾವು ನಾಡನ್ನ ಕಾಂಕ್ರೀಟ್ ಕಾಡು ಮಾಡಿಬಿಟ್ವಿ. ಪ್ರತಿಯೊಂದ್ರ ಮೇಲೆ ಕಾಂಕ್ರೀಟ್ ಓಣೆಗೆಲ್ಲ ನಿಮ್ಮ ಓಣಿ ಮುಂದೆ ಏನವ ಕಾಂಕ್ರೀಟ್ ರೋಡ್ ಆಗಲ್ಲ. ಆ ರೋಡ್ ಮೇಲೆ ನೀರು ಬಿತ್ತಲ್ಲ, ಸರ್ರ ತರದು ಎಲ್ಲಿಗೆ ಬರ್ತದ? ಮೂರಿಗೆ ಬರ್ತದೆ. ಮೂರಿಂದ ಹಳ್ಳದಿಂದ ನದಿಯಿಂದ ಮತ್ತೆ ಹಿಂಗೆ ಹೋಗ್ತದೆ. ಸೊ ಭೂಮಿಯ ನೀರನ್ನು ನುಗ್ತಾನೆ ಇಲ್ಲ. ಆದ್ದರಿಂದ ಅಂತರ್ಜಲದ ಸಂರಕ್ಷಣೆಯ ಮೊದಲ ಪಾಠ ಏನಪ್ಪ ಅಂತಂದ್ರೆ ನೆಲಕ್ಕೆ ಬಿದ್ದ ಹರಿಯುವ ನೀರನ್ನ ನಿಲ್ಲಿಸ್ಬೇಕು. ಹರಿಯುವ ನೀರನ್ನ ನಿಲ್ಲಿಸ್ಬೇಕು. ನಿಂತ ನೀರನ್ನ ನಡೆಯಂಗ ಮಾಡಬೇಕು. ನಿಂತ ನೀರನ್ನ ನಡೆಯಂಗ ಮಾಡಬೇಕು. ನಡೆಯುವ ನೀರನ್ನ ನುಂಗಿಸ್ಬೇಕು. ನಡೆಯುವ ನೀರನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ನುಂಗಿಸ್ಬೇಕು. ಇದೇ ಅಂತರ್ಜಲದ ಪಾಠ. ಹರಿತಿರ್ತಾವೆ ನೋಡಿದ್ರೆ, ಮಳೆ ಬರೋಣ ನೀರು ದಪ್ಪ ದಪ್ಪ ಹರ್ಕೊಂತ ಹೋಗ್ತಾವೆ. ಆ ನೀರನ್ನ ಏನು ಮಾಡಬೇಕು? ನಡೆಯಂಗೆ ಮಾಡಬೇಕು. ನಡೆಯಂಗಂತಂದ್ರೆ ನಿಧಾನವಾಗಿ ಹೋಗ್ಬೇಕು. ಅದೇ ನೆಲದ ಮೇಲೆ ಬಿದ್ದರೆ ಹರಿತವೇನ ನೀರು? ಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾಂಕ್ರೀಟ್ ಮೇಲೆ ಬಿದ್ದರೆ ಹರಿತದ, ಅದು ನೆಲದ ಮೇಲೆ ಬಿದ್ದರೆ ನಿಧಾನಕ್ಕೆ ಹೋಗ್ತದೆ. ಹರಿಯುವ ನೀರನ್ನು ನಡೆಯಂಗೆ ಮಾಡಬೇಕು. ನಡೆ ನೀರನ್ನು ಏನು ಮಾಡಬೇಕು? ಸೊ ನಿಧಾನವಾಗಿ ಅದನ್ನು ಭೂಮಿ ನುಂಗಿಸ್ಬೇಕು. ನುಂಗಿತ್ತಪ್ಪ ಅಂತಂದ್ರೆ ಅವಾಗ ಅಂತರ್ಜಲದ ಮಟ್ಟ ಜಾಸ್ತಿ ಆಗ್ತದೆ. ಬೋರ್ವೆಲ್ಗಳು ಮರುಪೂರ್ಣ ಆಗ್ತವ. ಆರಾಮ್ಸೆ ನೀವು ಸ್ವಲ್ಪ ತೋಡಿದ್ರು ಕೂಡ ಬೋರ್ವೆಲ್ಗಳು ಬೀಳ್ತವ. ಸೊ ಇದನ್ನು ನಾವು ಮಾಡಬೇಕು. ಅದಕ್ಕೆ ಮಳೆ ನೀರು ಕೊಯ್ಲು ಬೆಸ್ಟ್ ವಿಧಾನ ಗೊತ್ತದ ನಿಮಗೆಲ್ಲ. ರೇನ್ ವಾಟರ್ ಹಾರ್ವೆಸ್ಟಿಂಗ್. ನಿಮ್ಮ ಮನೆಗೆಲ್ಲ ಮಳೆನಾಗ ನೀರು ಬಿಡ್ತಾವ, ಹಂಗೆ ಮೋರಿಗೆ ಹೋಗಿ ಬಿಡ್ತಾವೆ. ಆ ನೀರನ್ನು ಬಾಜುನೇ ಒಂದು ತೆಗ್ದು ಮಾಡಿರಿ, ಅದರ ಆ ನೀರನ್ನು ನುಂಗಿಸ್ರಿ. ಸೊ ಅದರಿಂದ ಅಂತರ್ಜಲದ ಮಟ್ಟ ಹೆಚ್ಚಿಗೆ ಆಗ್ತದೆ. ಮಳೆ ನೀರು ಕೊಯ್ಲು ಆಗಿರ್ಬೋದು, ಅದರ ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗಿರ್ಬೋದು, ಅನೇಕ ವಿಧಾನಗಳು ಬರ್ತವೆ. ಆ ವಿಧಾನಗಳನ್ನು ನಾವು ಮಾಡಿ ಅಂತರ್ಜಲದ ಮಟ್ಟವನ್ನು ಏನಪ್ಪ ಅಂತಂದ್ರೆ ಏರಿಸ್ಕೊಳ್ಬೋದು, ಸುಧಾರಿಸಿಕೊಳ್ಬೋದು. ಅದಕ್ಕಂತಲೇ ಭಾಳಷ್ಟು ಟೆಕ್ನಿಕ್ಗಳು. ಇನ್ನು ನೆಕ್ಸ್ಟು ನಾವು ಏನಪ್ಪ ಅಂತಂದ್ರೆ ತಗೊಳ್ತಕ್ಕಂಥ ಆಹಾರ ಪರಿಸರಕ್ಕೆ ಮತ್ತು ನಮ್ಮ ಊಟಕ್ಕೂ ಕೂಡ ಸಂಬಂಧ ಅದ. ಡಯಟ್, ಬ್ಯಾಲೆನ್ಸ್ಡ್ ಡಯಟನ್ನು ಯೂಸ್ ಮಾಡಿರಿ. ಸೊ ಸಮತೋಲಿತ ಆಹಾರವನ್ನು ತಗೋರಿ. ಈಗ ನಾವು ಬೆಳಿತೀವಿ, ಎಂಥ ಬೆಳೆಗಳು ಬೆಳೆಕತ್ತೀವಿ ಎಲ್ಲನೂ ಕೂಡ ಇನಾರ್ಗಾನಿಕ್. ಹೌದಾ? ಪೆಸ್ಟಿಸೈಡ್ಸ್ನ ಹಾಕ್ತೀವಿ, ಹೌದಾ? ಅದು ಏನಂತೀವಿ, ಗೊಬ್ಬರ ಹಾಕ್ತೀವಿ. ಎಂಥ ಗೊಬ್ಬರ? ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೀವಿ. ಅದೇ ಎಣ್ಣೆ ಹೊಡಿತೀವಿ, ಅದನ್ನೇ ತಿಂತೀವಿ. ಹಿಂಗಾಗಿ ರೋಗಗಳು ಬರಕತ್ತವೆ. ಆರ್ಗ್ಯಾನಿಕ್ ಅನ್ನು ಬೆಳೀರಿ. ಆರ್ಗ್ಯಾನಿಕ್ ಅಂತಂದ್ರೆ ಸಾವಯವ ಗೊಬ್ಬರ ಹಾಕಿ, ಎಂಡಿ ಕಸ ಅವುಗಳನ್ನು ಹಾಕಿ, ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯದ ವೇಸ್ಟ್ಗಳನ್ನು ಹೊಲಕ್ಕೆ ಹಾಕಿ ಅದರಿಂದ ಆಹಾರವನ್ನು ರೆಡಿ ಮಾಡಿರಿ. ಅದರಿಂದ ಆರೋಗ್ಯ ಸುಸ್ಥಿರವಾಗಿರ್ತದೆ. ನಾವು ಬರೀ ಹಿಂಗೆ ಇವೇ ಏನು ರಾಸಾಯನಿಕಗಳು ಒಡೆದು ಊಟವನ್ನೇ ಮಾಡಿದರೂ ಕೂಡ ನಮ್ಮ ಆರೋಗ್ಯ ಏನಾಗ್ತದೆ? ಕೆಟ್ಟು ಹೋಗ್ತದೆ. ಮತ್ತು ಪರಿಸರ ಈಗ ನೋಡ್ರಿ, ನೀವು ಕೆಮಿಕಲ್ ಹಾಕಿರ್ತಕ್ಕಂಥ ಮಣ್ಣು ಭಾಳ ದಿವಸ ಯೂಸ್ ಬರಲ್ಲ. ಅದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತದೆ. ಒಂದು 10 ವರ್ಷದಾಗ ಭೂಮಿ ಬಂಜರಾಗಿ ಕೊಡ್ತದೆ. ಹಂಗೆ ಬೆಳೆದಿದ್ದೇ ಬೆಳಿತೀವಿ. 1 ವರ್ಷ ಭತ್ತ ಬೆಳೆದಿರೋ ಮುಂದೆ 10 ವರ್ಷ ಅದೇ ಬೆಳೆಗಳನ್ನು ಚೇಂಜ್ ಮಾಡಬೇಕು. ಬೆಳೆಗಳನ್ನು ಚೇಂಜ್ ಮಾಡ್ಕೊಂತಿರ್ಬೇಕು. 1 ವರ್ಷ ಭತ್ತ ಬೆಳೆದ್ರೆ ಮತ್ತೊಂದು ವರ್ಷ ಬೇರೆ ಬೆಳಿಬೇಕು. ಬೆಳೆದ್ರಿ ಅದೇ ರಾಸಾಯನಿಕಗಳನ್ನು ಹಾಕಿದಪ್ಪ ಅಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊತದ. ಅದೇ ಆರ್ಗ್ಯಾನಿಕ್, ಅದೇ ಕೆಮಿಕಲ್ ಫುಡ್ಡನ್ನು ನಾವು ತಿಂದರೆ ನಮ್ಗೆ ಅನೇಕ ರೋಗಗಳು ಬರ್ತಾವ. ಹೀಗಾಗಿ ಆರ್ಗ್ಯಾನಿಕ್ಕನ್ನು ಬೆಳೆಸ್ರಿ. ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಗಳನ್ನು ಬೆಳೀರಿ. ಇದರಿಂದ ಪ್ರಕೃತಿಗೂ ಲಾಭ, ನಿಮಗೂ ಲಾಭ, ಇಬ್ಬರಿಗೂ ಲಾಭ. ಪ್ರಕೃತಿಗೆ ಲಾಭ ಮಾಡಿದ್ರೆ ನಮಗೆ ನಾವೇ ಲಾಭ ಮಾಡ್ಕೊಳ್ಳೋಣ. ಅಂದ್ರೆ ಪ್ರಕೃತಿಯನ್ನು ನಾವು ಮೀರಿ ಬಿಟ್ಟಿವಪ್ಪ ಅಂದ್ರೆ ನಮ್ಮ ನಾವೇ ಮಣ್ಣಾಕೆನಂದ. ಆದ್ದರಿಂದ ವಾಂಗ್ರಿ ಮಾತಾಯಿ ನಿಮ್ಗೆ ಹೇಳಿದ್ದು ವಾಸತ್ತು. ವಾಂಗ್ರಿ ಮಾತಾಯಿ ಯಾರು ಗೊತ್ತಾ? ಕೀನ್ಯಾ ದೇಶದ ಪರಿಸರ ಸಂರಕ್ಷಕಿ ವಾಂಗ್ರಿ ಮಾಥಾಯಿ ಅವ್ರ ಹೆಸರು.
ಬಹಳ ದೊಡ್ಡ ಕೊಡುಗೆ ಈ ತಾಯಿ ವಾಂಗ್ರಿ ಮಾತಾಯಿ, ಕೀನ್ಯಾ ದೇಶದ ಪರಿಸರ ಸಂರಕ್ಷಕಿ. ಇವರು ಜನರ ಗುಂಪನ್ನು ಕಟ್ಕೊಂಡು 5 ಕೋಟಿ, ಎಷ್ಟು ಕೋಟಿ? 5 ಕೋಟಿ ಏನಪ್ಪ ಅಂದ್ರೆ ಗಿಡ ಮರಗಳನ್ನು ಬೆಳೆಸ್ಯಾರ. ಅಲ್ಲಿ ಕೀನ್ಯಾದ 5 ಕೋಟಿ ಗಿಡ ಮರಗಳನ್ನು ಬೆಳೆಸ್ಯಾರ. ಈ ತಾಯಿಯ ಸಾಧನೆಯನ್ನು ಮನಗಂಡು ಏನಪ್ಪ ಅಂತಂದ್ರೆ ಇವರಿಗೆ ನೊಬೆಲ್ ಪ್ರಶಸ್ತಿ ಬಂದದ, ಶಾಂತಿ ಪೀಸ್ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಾರೆ. ಇಡೀ ಪ್ರಕೃತಿ 5 ಕೋಟಿ ಮರಗಳಂದ್ರೆ ಸುಮ್ಮನೆ ಅಲ್ಲ. ಅವ್ರು ಒಂದು ಕಡೆಗೆ ಅದ್ಭುತವಾದ ಮಾತು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ, ಯಾವ ಜನಾಂಗ ಪ್ರಕೃತಿಯನ್ನು ಹಾಳು ಮಾಡಕತ್ತದೋ, ಯಾವ ಜನಾಂಗ ಪ್ರಕೃತಿಯನ್ನು ಹಾಳು ಮಾಡಕತ್ತದೋ ಅದರ ಬೆಲೆಯನ್ನು ಅವ್ರು ತೆರೋದಿಲ್ಲ. ಇದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವ ಜನಾಂಗ ಪ್ರಕೃತಿಯನ್ನು ಹಾಳು ಮಾಡಕತ್ತದೋ ಆ ಜನಾಂಗ ಅದರ ಬೆಲೆಯನ್ನು ತೆರೋದಿಲ್ಲ. ಇದೇ ಪ್ರಾಬ್ಲಮ್. ಅದರ ಮುಂದಿನ ಜನಾಂಗ ತೆರ್ತದ. ಇದರ ಅರ್ಥ ಹೇಳ್ತೀವಲ್ಲ, ಇವತ್ತು ನಾವು ಇಷ್ಟು ಆರಾಮಿವೆ ಅನ್ನೋ ಕಾರಣ ನಮ್ಮ ಆಯಿ ಮುತ್ತಿದವರು, ಅವ್ರ ಹಿಂದಿನವರು ಇವತ್ತು ಪರಿಸರ ಎಷ್ಟು ಚೆನ್ನಾಗಿ ಸುಸ್ಥಿರವಾಗಿ ಇಟ್ಕೊಂಡಿವಿ. ಈಗ ನಮ್ಮ ಮುಂದಿನವ್ರನ್ನ ನೆನೆಸ್ಬೇಕಪ್ಪ ಅಂತಂತಂದ್ರೆ ನಾವು ಸುಸ್ಥಿರವಾಗಿ ಚೆನ್ನಾಗಿ ಇಟ್ಕೋಬೇಕು. ಈಗ ನಾವು ಹಾಳು ಮಾಡಿದೀವಪ್ಪ ಅಂದ್ರೆ ಅದನ್ನ ನಾವು ಅನುಭವಿಸಲ್ಲ, ನಮ್ಮ ಮುಂದಿನ ಜನಾಂಗ ಅನುಭವಿಸ್ತಾರೆ. ಈಗ ಇರ್ತಕ್ಕಂಥ ಗಿಡ ಮರಗಳನ್ನು ಕಡಿದು ಭೂಮಿಯನ್ನೆಲ್ಲ ಬಂಜರ ಮಾಡಿ, ನೀರನ್ನೆಲ್ಲ ಬರಿದು ಮಾಡಿ, ಮಾಲಿನ್ಯಗಳನ್ನು ಮಾಡಿ ಹೋಗ್ಬಿಟ್ಟಿವಪ್ಪ ಅಂತಂದ್ರೆ ಭೂಮಿ ನಾವಿರೋದಾಗ ಆಟೋತಿ ನಾವು ಸತ್ತಿರ್ತೀವಿ. ನಮ್ಮ ಮುಂದಿನ ಮಕ್ಕಳು ಅದನ್ನು ತೆರಬೇಕಾಗ್ತದೆ. ಬೆಲೆ ನಾವು ತೆರವುದಿಲ್ಲ, ನಮ್ಮ ಮುಂದಿನ ಪೀಳಿಗೆ ತೆರಬೇಕಾಗ್ತದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರು ಉಸುರಂತ ನಮಗೆ ಎಂಥವ್ರಪ್ಪ ನಮ್ಮ ಹಿಂದಿನವರು, ನಮಗೆ ಏನೂ ಕೊಡ್ಲಿಕ್ಕಿಲ್ಲ, ಅಟ್ಲೀಸ್ಟ್ ಪರಿಸರವನ್ನು ಅದರ ಚೋಲಿಟ್ಟು ಹೋಗ್ಬೇಕಾಗಿತ್ತಲ್ಲ. ಇವರು ಹೇಳಿದಲ್ಲ, ಪರಿಸರನೇ ಇಲ್ಲ ಅಂದ್ರೆ ಏನೂ ಇಲ್ಲ. ನೀನು ಎಟ್ಟನ ಓದು, ಎಟ್ಟನ ಶ್ರೀಮಂತ ಆಗು. ಪರಿಸರನೇ ಇಲ್ಲ ಅಂದ್ರೆ ಮುಗಿದೇ ಹೋಯ್ತು. ಪರಿಸರ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಇಲ್ಲ ಅಂದ್ರೆ ನೀನೇ ಇಲ್ಲ. ಆರೋಗ್ಯವೇ ಭಾಗ್ಯ. ಆ ಭಾಗ್ಯ ಬೇಕಂದ್ರೆ ಆ ಭಾಗ್ಯ ಎಲ್ಲಿಂದ ಸಿಗ್ತದೆ ನಿಮ್ಗೆ? ಪರಿಸರದಿಂದಲೇ ಸಿಗ್ತದೆ. ಅದೇ ಪರಿಸರ ಲಾಸ್ ಮಾಡಿಬಿಟ್ಟಿವಪ್ಪ ಅಂದ್ರೆ ಮುಗಿದೋಯ್ತು. ಟೋಟಲಿ ಕೊಲ್ಯಾಪ್ಸ್ಡ್. ವರ್ಲ್ಡ್ ವಿಲ್ ಬಿ ಟೋಟಲಿ ಕೊಲ್ಯಾಪ್ಸ್ಡ್. ಯಾವಾಗ ನಾವು ಪರಿಸರವನ್ನು ನಿರ್ಲಕ್ಷಿಸಿದ್ದೆ ಆದ್ರ. ಸೊ ಹಿಂಗಾಗಿ ಒಂದು ಕಡೆ ವಾಚನ ಹೇಳ್ತಾರೆ, ಪ್ರಕೃತಿ ಮನುಷ್ಯರು ಎಲ್ಲರಿಗೂ ಅಗತ್ಯವಿದ್ದಷ್ಟು ಏನಪ್ಪ ಅಂತಂದ್ರೆ ತನ್ನ ಅಗತ್ಯವಿದ್ದಷ್ಟು ದಾಸ್ತಾನನ್ನು ಪೂರೈಸುತ್ತೆ. ಪ್ರಕೃತಿ ಮನುಷ್ಯನಿಗೆ ಅಗತ್ಯವಿದ್ದಷ್ಟು ದಾಸ್ತಾನನ್ನು ಪೂರೈಸದೆ ಹೊರತು ಅವನ ಆಸೆಗಳಿಗಲ್ಲ. ನೋಡ್ರಿ, ನಮ್ಗೆ ಎಷ್ಟು ಬೇಕಷ್ಟು ಊಟ ಪ್ರಕೃತಿ ಕೊಡ್ತದ, ಬಟ್ ನಮ್ಮ ಆಸೆ ಅದಕ್ಕಿಂತ ಮೇಲೆ. ನಮ್ಮದು ಅತಿ ಆಸೆ ದುರಾಸೆ ಅಲ್ಲ, ನಮ್ಮದು ದುರಾಸೆ ಜಲ್ದಿ ಶ್ರೀಮಂತ ಆಗಬೇಕು. ಪ್ರಕೃತಿ ಹಾಳಾದ್ರೂ ಪರವಾಗಿಲ್ಲ. ಮರಗಿಡಗಳನ್ನು ಕಡಿಯೋದು, ರೋಡ್ ಮಾಡೋದು, ಕಾಡಿದ್ದದನ್ನ ಕಾಂಕ್ರೀಟ್ ಕಾಡ್ ಮಾಡೋದು. ಯಾಕೆ? ರೊಕ್ಕ ಬೇಕು. ನಮಗೆ ಮುಂದಿನ ಜನಾಂಗ ಹಾಳಾಗಿ ಹೋಗ್ಲಿ, ನಮ್ಮ ಜನಾಂಗ ಹಾಳಾಗಿ ಹೋಗ್ಲಿ, ನಾವು ದುಡ್ಡು ಮಾಡಬೇಕು, ಆರಾಮಿರಬೇಕು ನಾವು. ಹಿಂಗಾಗಿ ನಾವೇನು ಮಾಡಕತ್ತೀವಿ? ಪ್ರಕೃತಿಯ ಮೇಲೆ ಅತಿಯಾಗಿ ಅವಲಂಬನೆಯಾಗಿ ಅದನ್ನು ಹಾಳು ಮಾಡಕತ್ತೀವಿ. ಅದು ರಿವೆಂಜ್ನ ತಗೊಳಕತ್ತದ. ರಿವೆಂಜ್ ಅಂದ್ರೆ ಗೊತ್ತಲ್ಲ, ಏನು ಮಾಡಕತ್ತದ? ಅತಿವೃಷ್ಟಿ, ಅನಾವೃಷ್ಟಿ, ಒಟ್ಟು ಮಳೆನೇ ಬರಲ್ಲ. ಒಂದು ಕಡೆಗೆ ಮಳೆ ಬಂದ್ರೆ ಪೂರ್ತಿ ಊರೇ ಹೊಡ್ಕೊಂಡು ಹೋಗ್ತದೆ, ಇಲ್ಲ ಇನ್ನೊಂದು ಕಡೆ ಪೂರ್ತಿ ಮಳೆನೇ ಆಗುತ್ತೆ. ಅತಿವೃಷ್ಟಿ, ಅನಾವೃಷ್ಟಿಗಳು. ಜಾಗತಿಕ ತಾಪಮಾನ ಹೆಚ್ಚಳ ಆಗುತ್ತೆ. ನೋಡಿದ್ರೆ ಬ್ಯಾಸಿಗೆಗೆ ಹೆಂಗ AC ಗಳು ಏನು ವರ್ಕ್ ಮಾಡಬಹುದು? 45 ಡಿಗ್ರಿ 46 ಡಿಗ್ರಿ ನಮ್ಮ ಡಿಸ್ಟ್ರಿಕ್ಟ್ ಇದೆ. ಹಿಂಗೆ ಆಯ್ತಪ್ಪ ಅಂದ್ರೆ ಮುಂದೆ ಒಂದು ದಿವಸ ನಾವು ಸುಮ್ಮನೆ ಡಿಹೈಡ್ರೇಷನ್ಗೆ ಸತ್ತು ಹೋಗ್ತೀವಿ. ಪ್ರಕೃತಿ ಬಿಡೋದಿಲ್ಲ. ಪ್ರಕೃತಿ ಯಾರನ್ನ ಬಿಡೋದಿಲ್ಲ. ಅದು ನಿಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತದೆ. ನೀವು ಅದರ ಮೇಲೆ ಪ್ರಹಾರ ಮಾಡಿದ್ರೆ ಅದು ನಿಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತದೆ. ಹಿಂಗಾಗಿ ನಾವು ಪ್ರಕೃತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು. ಅಂದಾಗ ಮಾತ್ರ ಏನಪ್ಪ ಅಂತಂದ್ರೆ ಜೀವನ ಸುಸ್ಥಿರವಾಗಿ ಇರ್ತದ. ಅದು ನಮ್ಗೆ ಏನೇನು ಬೇಕೆಲ್ಲ ಒದಗಿಸೋದು. ಪ್ರಕೃತಿ ಮಾನವನ ಎಲ್ಲ ಅಗತ್ಯತೆಗಳನ್ನು ಪೂರೈಸಿದೆ ಹೊರತು ಮಾನವನ ಆಸೆಗಳನ್ನಲ್ಲ. ಯಾಕಂದ್ರೆ ಮಾನವನ ಆಸೆನೇ ದುರಾಸೆ. ಹಿಂಗಾಗಿ ನಾವು ಪ್ರಕೃತಿಯನ್ನ ಸಮತೋಲಿತವಾಗಿ ಕಾಪಾಡಿಕೊಂಡಿದ್ದೆ ಅಂದರೆ ಪ್ರಕೃತಿಯೂ ಕೂಡ ನಮಗೆ ಅದ್ಭುತವಾದ ಜೀವನವನ್ನ ನೀಡುತ್ತದ. ವಿಶ್ವ ಪರಿಸರ ದಿನಾಚರಣೆ ಜೂನ್ 5ಕ್ಕೆ ಸೀಮಿತ ಆಗ್ಲಾರ್ದಂಗ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಉಸಿರಿನಲ್ಲಿ ಉಸಿರಾಗಿ ಬೆರಿತಾಗ ಮಾತ್ರ ಈ ಹಸಿರಿಗೆ ಹೆಸರು ಬರ್ತದ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನೀವು ಕೂಡ ಇಷ್ಟತನ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಗಿಡಗಳನ್ನು ನೆಡ್ರಿ, ಗಿಡಗಳನ್ನು ಬೆಳೆಸ್ರಿ. ಬೆಳೆಸಕ್ಕಾಗ್ಲಿಕ್ಕಂದ್ರೂ ಕಡಿಬೇಡ್ರಿ. ಯಾರೋ ಪುಣ್ಯಾತ್ಮರು ಹಾಕಿರ್ತಾರೆ. ಇವತ್ತು ನೋಡ್ರಿ, ನಮ್ಮ ಶಾಲೆ ಬೆಸ್ಟ್ ಎನ್ವಿರಾನ್ಮೆಂಟ್ ಶಾಲೆ, ನಾವು ಅದ್ಭುತವಾದ ಪರಿಸರ ಹೊಂದಿರ್ತಕ್ಕಂಥ ಶಾಲೆ. ಯಾರಾದ್ರೂ ಬಂದ್ರೆ ಎಷ್ಟು ನೆಳ್ಳಾದ,
ಯಾಕಪ್ಪ ಅಂದ್ರೆ ನಮ್ಮ ಹಿಂದಿನವರು ಅಷ್ಟು ಗಿಡಗಳನ್ನು ಹಾಕಿ ಹೋಗ್ಯಾರ. ಹಿಂಗಾಗಿ ಅದ್ಭುತ ಪರಿಸರದಾಗ ನಾವೆಲ್ಲರೂ ಇದ್ವಿ. ಅದನ್ನು ನಾವು ಕಾಪಾಡ್ಕೋಬೇಕು. ನಾವು ಕೂಡ ಮುಂದಿನವರಿಗೆ ಅದನ್ನು ನೀಟಾಗಿ ಕೊಡಬೇಕು. ಎಲ್ಲರೂ ಗಿಡಗಳನ್ನು ಬೆಳೆಸಿ, ಗಿಡಗಳನ್ನು ಉಳಿಸಿ. ಯಾಕಂತಂದ್ರೆ ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.